ಹೆಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ಬಂದು ತುಂಬ ಒಂದು ವಾರದ ಹಿಂದಿಂದು ವ್ಲಾಗು. ನಾನು ಏನು ಅಪ್ಲೋಡ್ ಮಾಡಿದ್ದೆ ವ್ಲಾಗು, ಅದಕ್ಕೂ ಮುಂಚೆ ವಿಡಿಯೋ ರೆಕಾರ್ಡ್ ಮಾಡಿರೋಂತಹ ವಿಡಿಯೋ ಇದು. ಸೊ ಅವತ್ತು ನಾವು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂತ ಹೊರಟ್ವಿ. ಬೆಳಗ್ಗೆನೇ ಎದ್ದು ಫ್ರೆಶ್ ಅಪ್ ಆಗಿ ದೇವ್ರಿಗೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಆ್ಯಂಡ್ ಬ್ಯಾಂಗ್ಳೂರ್ಗೆ ಹಂಗೆ ಹೋಗ್ತಾ ಇದ್ದೀವಲ್ಲ, ಅಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇದೊಂದು ಕೃಷ್ಣ ಇದೆಯಲ್ವಾ, ಇದೇ ಥರ ನನಗೆ ಇಸ್ಕಾನ್ ಟೆಂಪಲಲ್ಲಿ ಸೇಮ್ ಕೃಷ್ಣನ ನಾನು ನೋಡಿದೆ. ಸೊ ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ಅದಾದಮೇಲೆ ಇಸ್ಕಾನ್ ಟೆಂಪಲಲ್ಲಿ ತೋರಿಸ್ತೀನಿ ನಿಮಗೆ. ಅದಾದಮೇಲೆ ರೆಡಿ ಆಗಿಬಿಟ್ಟು ಇದು ಒಂದು ಡ್ರೆಸ್ ಹಾಕ್ಕೊಂಡೆ, ಯಾಕಂದರೆ ಇಸ್ಕಾನ್ ಟೆಂಪಲ್ಗೆ ಹೋಗೋದಲ್ವಾ, ಚೂಡಿದಾರ್ ಥರ ಇರಲಿ ಅಂದ್ಬಿಟ್ಟು ಹಾಕ್ಕೊಂಡೆ. ಅದಾದಮೇಲೆ ನನ್ನ ಹಸ್ಬೆಂಡ್ ಬೇಡ, ಮತ್ತು ನಾವು ಇನ್ನೂ ಬೇರೆ ಕಡೆ ಎಲ್ಲ ಹೋಗ್ಬೇಕಿತ್ತಲ್ವಾ, ಅಲ್ಲಿಗೆ ಇದು ಸೂಟ್ ಆಗಲ್ಲ ಅಂದ್ಬಿಟ್ಟು ನಾವು ಚೇಂಜ್ ಮಾಡಿದೆ. ನಾನು ಚೇಂಜ್ ಮಾಡಿಬಿಟ್ಟು ಈ ಥರ ಸ್ಕರ್ಟು ಮತ್ತು ಒಂದು ಪ್ಯಾಂಟ್ ಈ ಥರ ಹಾಕ್ಕೊಂಡ್ವಿ. ಅದಾದಮೇಲೆ ಹೊರಟ್ವಿ ನಾವು ಬ್ಯಾಂಗ್ಳೂರ್ಗೆ ಹೋಗ್ತಾ ಇಲ್ಲಿ ಒಂದು ಬೆಟ್ಟ ಥರ ಯಾವುದೋ ಒಂಥರ ದೊಡ್ಡದು ಬೆಟ್ಟ ಥರ ಇತ್ತು, ಅದನ್ನು ವೀಡಿಯೋ ಮಾಡಿಕೊಂಡೆ. ಅದಾದಮೇಲೆ ತುಂಬ ದಿನ ಆಗಿತ್ತಲ್ವ ಟ್ರಾವೆಲ್ ಮಾಡಿ, ಎಷ್ಟಪ್ಪ ಇನ್ನೂ ಬರಲೇ ಇಲ್ವಲ್ಲ ಅಂತ ಅನ್ಕೋತಾ ಇದ್ದೆ ಬ್ಯಾಂಗ್ಳೂರು. ಆಮೇಲೆ ಬಂತು. ಸೊ ನಾನು ಹಿಂಗೆ ವೀಡಿಯೋ ಮಾಡ್ಕೊಂಡು ಹೋಗ್ಬೇಕಾದ್ರೆ ನನ್ನ ಹಸ್ಬೆಂಡ್ಗೂ ಹೇಳ್ದೆ ಈ ಥರ ವಾಕ್ ಮಾಡಿ ವೀಡಿಯೋ ಮಾಡ್ಕೋತೀನಿ ಅಂತ. ಅದಾದಮೇಲೆ ನಾವು ಬ್ರೇಕ್ಫಾಸ್ಟ್ ಮಾಡೋದಕ್ಕೆ A2B ಹೋಗಿದ್ವಿ. ಆ್ಯಕ್ಚುಲಿ ನಾವು ಮೈಸೂರಲ್ಲಿ A2B ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ, ಫೇವ್ರೇಟ್ ಅದು ನನಗೆ ಮೈಸೂರಲ್ಲಿ. ಸೊ ಅದಕ್ಕೆ ಬ್ಯಾಂಗ್ಳೂರಲ್ಲಿ ಒಂದ್ಸಲ ಹೋಗೋಣ ಅಂತ ಹೋದ್ವಿ. A2Bಲಿ ತುಂಬ ಚೆನ್ನಾಗಿರುತ್ತೆ ಫುಡ್ಡು. ನನಗೆ ಮೈಸೂರಲ್ಲಿ ಇರೋದು ರೈಲ್ವೆ ಸ್ಟೇಷನ್ ಇದೆ ಗೊತ್ತಾ ಮೈಸೂರಲ್ಲಿ, ಅಲ್ಲೊಂದು A2B ಬ್ರಾಂಚ್ ಇದೆ. ಅಲ್ಲಿ ನಾನು ಒಂದ್ಸಲ ಪ್ರೀ ವೆಡ್ಡಿಂಗ್ ಶೂಟ್ ಯಾವುದೋ ಡ್ರೆಸ್ನ ನೋಡೋಕೆ ಹೋಗಿ ಟೇಸ್ಟ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು. ನಾನು ಏನು ಬೇಕು ಅಂತ ನೋಡ್ತಾ ಇದ್ದೆ, ತುಂಬ ನೋಡಿದೆ. ಅದಾದಮೇಲೆ ಫುಲ್ ಮೀಲ್ಸ್ನೇ ತೊಗೊಬಿಡೋಣ ಅಂದ್ಬಿಟ್ಟು ಫುಲ್ ಮೀಲ್ಸ್ನ ತೊಗೊಂಡೆ. ನನ್ನ ಹಸ್ಬೆಂಡು ಚಪಾತಿ ಏನೋ ಬೇರೆ ತೊಗೊಂಡವರು, ನನಗದು ನೆನಪಿಲ್ಲ. ಸೊ ಅದಾದಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ಕೊಂಡ್ವಿ. ನಾವು ಬ್ರೇಕ್ಫಾಸ್ಟ್ಗೆ ಹೋಗಿರಲಿಲ್ಲ, ನಾವು ಊಟಕ್ಕೆ ಹೋಗಿದ್ದು. ನಾವು ಹೋಗೋಷ್ಟರಲ್ಲೇ ಆಲ್ರೆಡಿ ಟೈಮ್ ಆಗಿತ್ತು. ನಾವು ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಗಿದ್ವಿ, ನನಗೆ ನೆನಪಿರಲಿಲ್ಲ. ಸೊ ನಾವು ಒಂದು ಫುಲ್ ಮೀಲ್ಸ್ ಊಟ ಮತ್ತು ಒಂದು ಸ್ವಲ್ಪ ಚಪಾತಿ ಮತ್ತು ಒಂದು ಬಟರ್ ಸ್ಕಾಚ್ ಜ್ಯೂಸ್ ತೊಗೊಂಡ್ವಿ. ಅಷ್ಟಕ್ಕೇ ಅಲ್ಲಿ ಅಷ್ಟೊಂದು ಬಿಲ್ ಆಯಿತು, ಅಂದರೆ 540 ಬಿಲ್ ಆಯಿತು. ಅದಾದಮೇಲೆ ನಾವು ಅದೇ ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ವಲ್ವ, ಅಲ್ಲಿಗೆ ಹೊರಟ್ವಿ. ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡ್ವಿ. ಬಿಕಾಸ್ ನಾವು ಒಂದು ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ಅನ್ನೋಂಗೆ ಹೋಗಿದ್ದು. ತುಂಬ ಜನ ಇರ್ತಾರೆ ಅಂತ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ನನಗೆ, ಏನಪ್ಪ ಮಾಡೋದು ಅಂತ. ಬಟ್ ಅಲ್ಲಿ ಅಷ್ಟು ಜನ ಇರಲಿಲ್ಲ. ಇಲ್ಲಿ ಬಂದು ಬ್ಯಾಗೇಜ್ ಕೌಂಟರು, ಏನಾದರೂ ಬ್ಯಾಗ್ ಇದ್ದರೆ ನೀವು ಅಲ್ಲಿ ಇಡ್ಬೋದು. ಮತ್ತು ಇಲ್ಲಿ ಡ್ರೆಸ್ ಕೋಡ್ ಇದೆ, ಏನಂದರೆ ಸ್ಯಾರಿ ಚೂಡಿದಾರು ಹಾಕೊಂಡು ಬರಬೇಕು ಅಂತ. ನಾನು ಬೇರೆ ಜೀನ್ಸು ಮತ್ತು ಟಾಪ್ ಹಾಕೊಂಡು ಹೋಗ್ಬಿಟ್ಟಿದ್ದೀನಿ. ಭಯ ಆಗೋಯ್ತು ನನಗೆ, ಅಯ್ಯೋ ನನ್ನನ್ನು ಅಲೋ ಮಾಡಲ್ವೇನೋ ಅಂತ. ಬಟ್ ಅವತ್ತೇನೋ ಅಲೋ ಮಾಡಿದ್ರು. ಬಟ್ ನೀವೇನಾದರೂ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದ್ದೀರಾ ಅಂದರೆ ಸ್ಯಾರಿ ಆಗಿರ್ಬೋದು, ಇಲ್ಲ ಕುರ್ತಾಸು ಈ ಥರ ವೇರ್ ಮಾಡ್ಕೊಂಡು ಹೋಗಿ. ಅದಾದಮೇಲೆ ಅಲ್ಲಿ ಸ್ಲಿಪ್ಪರ್ಸ್ನ ಬಿಡಬೇಕಿತ್ತು. ಸೊ ಅಲ್ಲಿ ಸ್ಲಿಪ್ಪರ್ಸ್ನ ಬಿಟ್ಟು ಇಲ್ಲಿ ಹ್ಯಾಂಡ್ ವಾಶ್ಗೆ ಸೆಕ್ಷನ್ ಇಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಮಾಡಿಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿದೆ ಅಲ್ಲಿ ಫಾರ್ಮಾಲಿಟೀಸ್, ನಂಗೆ ತುಂಬ ಇಷ್ಟ ಆಯಿತು ಇಸ್ಕಾನ್ ಟೆಂಪಲಲ್ಲಿ. ಹೋದ್ವಿ. ಅದಾದ್ಮೇಲೆ ಏನಾಯ್ತು ಅಂದ್ರೆ ತುಂಬ ರಶ್ ಇರುತ್ತೆ ಅಂತ ನಾನು ಏನು ಅನ್ಕೊಂಡಿದ್ದೆ. ಬಟ್ ನಂಗೆ ಒಂದು ಸ್ವಲ್ಪನೂ ರಶ್ ಇರಲಿಲ್ಲ, ಜನನೇ ಇರಲಿಲ್ಲ ಅಷ್ಟೊಂದು. ಬೇಗ ಈಸಿಯಾಗಿ ನಾವು ಟೆಂಪಲ್ಗೆ ಹೋಗ್ಬಿಟ್ಟು ವಾಪಸ್ ತುಂಬ ಚೆನ್ನಾಗಿತ್ತು. ನಾನು ತುಂಬ ದಿನದಿಂದ ಅನ್ಕೋತಾ ಇದ್ದೆ ಹೋಗ್ಬೇಕು ಇಸ್ಕಾನ್ ಟೆಂಪಲ್ಗೆ ಅಂತ. ಎಷ್ಟು ವರ್ಷದಿಂದ ನಾನು ಮೈಸೂರಲ್ಲಿ ಇದ್ದೆ, ನನ್ನ ಫ್ರೆಂಡ್ಸ್ ಜೊತೆ ಎಲ್ಲ ಹೋಗ್ಬೋದಿತ್ತು ಬ್ಯಾಂಗ್ಳೂರಲ್ಲಿ ಇಸ್ಕಾನ್ ಟೆಂಪಲ್ಗೆ. ಬಟ್ ನಂಗೆ ಹೋಗೇ ಇರಲಿಲ್ಲ. ನಾನು ಆಲ್ಮೋಸ್ಟ್ ಅಲ್ಲಿ ಫ್ರೆಂಡ್ಸ್ ಜೊತೆ ಎಲ್ಲೂ ಹೊರಗಡೆನೆ ಹೋಗಿಲ್ಲ. ಅದಕ್ಕೋಸ್ಕರ ಹೋಗೋಣ ಅಂತ ಅಂದ್ಕೊಂಡು ಬಂದ್ವಿ. ನಂಗಂತೂ ತುಂಬ ಅಂದರೆ ತುಂಬ ಖುಷಿ ಆಯಿತು ಬಂದಿದ್ದಕ್ಕೆ. ನಾನು ಹೇಳ್ತಾ ಇಲ್ವಾ, ನಮ್ಮ ಮನೇಲಿ ಈ ಥರ ಕೃಷ್ಣನ್ ತೋರಿಸಿದ್ನಲ್ಲ ನೋಡಿ, ಸೇಮ್ ಕೃಷ್ಣ ಇಸ್ಕಾನ್ ಟೆಂಪಲಲ್ಲಿ ಇದೆ. ನಂಗಂತೂ ಫುಲ್ ಖುಷಿ ಆಗೋಯ್ತು ಅದನ್ನ ನೋಡಿ. ಅದಾದ್ಮೇಲೆ ಪ್ರಸಾದ ಕೊಟ್ಟರು, ಅದನ್ನು ತಿನ್ಕೊಂಡು ಬಂದ್ವಿ. ಬಟ್ ಇನ್ನೊಂದು ಸ್ವಲ್ಪ ಟೈಮ್ ಇತ್ತು, ನಾವು ಎಲ್ಲಾದರೂ ಹೋಗೋಣ ಅಂತ ಯೋಚನೆ ಮಾಡ್ತಿದ್ವಿ. ಬಟ್ ಗೋಲ್ಡನ್ ಟೆಂಪಲಿಂದ ಸ್ವಲ್ಪ 1 ಕಿಲೋಮೀಟ್ರ್ ದೂರನೇ ಓರಿಯನ್ ಮಾಲ್ ಇತ್ತು, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಏನೂ ತೊಗೊಳ್ಳಿಲ್ಲ ನಾವು, ಸುಮ್ಮನೆ ಎಲ್ಲ ವಿಂಡೋ ಶಾಪಿಂಗ್ ಮಾಡಿದಷ್ಟೇ. ನಾವು ಸುಮ್ಮನೆ ನೋಡ್ಕೊಂಡು ಬಂದ್ವಿ, ಏನೂ ಪರ್ಚೇಸ್ ಮಾಡಲಿಲ್ಲ. ಬಟ್ ನಾವು ಹೋಗಿದ್ದಾಗ ಸ್ವಲ್ಪ ಟೈಮ್ ಆಗಿತ್ತು, ಒಂದು 5:30 6 o'clock ಈ ಥರ ಆಗಿತ್ತು. ಚೆನ್ನಾಗಿ ಕಾಣಿಸ್ತಿತ್ತು ಎಲ್ಲ ಲೈಟಿಂಗ್ಸ್ ಎಲ್ಲ. ನಂಗೆ ತುಂಬ ಚೆನ್ನಾಗಿ ವಿಂಡೋ ಶಾಪಿಂಗ್ ಮಾಡಿದೆ. ಸೊ ಇಲ್ಲಿ ಒಂದು ಮಿರರಲ್ಲಿ ಸುಮ್ಮನೆ ಫಿಟ್ ಚೆಕ್ ಮಾಡ್ಕೋತಾ ಇದ್ದೀವಿ ಅಷ್ಟೇ, ಏನೂ ತಗೊಳ್ಳಿಲ್ಲ ನಾವಲ್ಲಿ. ಬಟ್ ಒಂದು ನೋಡಿದೆ ಆಯ್ತಾ ಡ್ರೆಸ್, ಇಲ್ಲೇ ನೋಡ್ತಾ ಇದ್ದೀನಿ ನೋಡಿ, ಇದು ನೋಡಿದೆ, ಬಿಲ್ ನೋಡ್ಬಿಟ್ಟು ನಂಗೆ ಬೇಡ ಅಂತ ಅನಿಸ್ಬಿಡ್ತು. ಏನು ಗೊತ್ತಾ,
ನಾನು ತೊಗೊಂಡು ಬಿಡ್ಬೋದು ಬಟ್ಟೆಗಳನ್ನ. ಇವಾಗ ನಂಗೆ ಪ್ರಮೋಷನಲ್ಲಿ ದುಡ್ಡು ಬರುತ್ತೆ, ಸ್ವಲ್ಪ ಪ್ರಮೋಷನ್ ಮಾಡಿರೋ ದುಡ್ಡಿದೆ, ತೊಗೊಬಿಡ್ಬೋದಿತ್ತು. ಬಟ್ ನಾನು ಮೊದಲು ಕೆಲ್ಸಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಅಲ್ಲಿ ನನಗೆ ಮಂತ್ಲಿ ಸ್ಯಾಲ್ರಿ ಬರ್ತಾಯಿತ್ತು, ಆವಾಗಲೂ ತೊಗೋಬೋದಿತ್ತು. ಬಟ್ ನಂಗೆ ಏನೋ ಬಟ್ಟೆಗಳಿಗೆ ಇನ್ವೆಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಮೊದಲಿಂದನೂ ನನಗೆ ಬಟ್ಟೆಗಳನ್ನ ತೊಗೊಳೋದು, ಅದಕ್ಕೆ ತುಂಬ ದುಡ್ಡನ್ನ ಹಾಕೋದು, ಇನ್ವೆಸ್ಟ್ ಮಾಡೋದು ಅಂತ ನಂಗೆ ಒಂಚೂರು ಇಷ್ಟ ಆಗಲ್ಲ. ಯಾಕಂದರೆ ಕಷ್ಟಪಟ್ಟು ಒಂದು ತಿಂಗಳೆಲ್ಲ ನಾವು ಕೆಲಸ ಮಾಡಿರ್ತೀವಿ, ಅದನ್ನು ಒಂದು 2-3 ಸಲ ಹಾಕೊಳ್ಳೋ ಬಟ್ಟೆಗೆ ಇನ್ವೆಸ್ಟ್ ಮಾಡಬೇಕಲ್ಲ ಅಂತ ಅನಿಸುತ್ತೆ. ಮತ್ತು ಪದೇ ನಂಗೆ ಒಂದು ಬಟ್ಟೆ ಇಷ್ಟ ಆಗ್ಬಿಟ್ರಂತೂ ಅದನ್ನೇ ಹಾಕೋತಾ ಇರ್ತೀನಿ. ನಾನು ಎಷ್ಟು ಸಲ ನೋಡಿದ್ದೀನಿ, ಹಾಕೊಂಡಿರೋ ಬಟ್ಟೆನೇ ಹಾಕೋತಿರ್ತೀನಿ ಒಂದು ಸಲ ಇಷ್ಟ ಆಗಿಬಿಟ್ರೆ. ಸೊ ಏನಕ್ಕೆ ತೊಗೋಬೇಕು ಅಂದ್ಬಿಟ್ಟು ನಾನು ತೊಗೊಳ್ಳಿಲ್ಲ ಅಷ್ಟೇ. ನನ್ನ ಹಸ್ಬೆಂಡೂ ಕೊಡಿಸಿ ಚೆನ್ನಾಗಿದೆ ಅಂದರೆ ಆವಾಗಲೇ ಕೊಡಿಸ್ಬಿಡ್ತಾರೆ. ಬಟ್ ನನಗೆ ಅದೆಲ್ಲ ಇಷ್ಟ ಆಗಲ್ಲ, ಏನಕ್ಕೆ ಸುಮ್ಮನೆ ಇನ್ವೆಸ್ಟ್ ಮಾಡೋದು ಅಂತ ಸುಮ್ಮನೆ ಆಗಿಬಿಟ್ಟೆ. ಅದಾದಮೇಲೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ, ಬಸ್ ಇತ್ತು, ಹತ್ಕೊಂಡು ಬಂದ್ವಿ. ಸ್ವಲ್ಪ ಮಳೆ ಬರೋ ಥರ ಇತ್ತು, ಬಟ್ ಏನಿಲ್ಲ, ಮಳೆ ಬರಲಿಲ್ಲ. ಇವರು ನನಗೆ ಬಸ್ಸಲ್ಲಿ ಸಿಕ್ಕಿದ್ದು. ಇವಳ್ದು ಏನೋ ಆ್ಯಕ್ಟಿಂಗ್ ಕ್ಲಾಸ್ ಇದೆ ಅಂದ್ಬಿಟ್ಟು ಅವ್ರ ಅಮ್ಮ ಅವ್ರನ್ನ ಕೊಳ್ಳೇಗಾಲದಿಂದ ಬ್ಯಾಂಗ್ಳೂರ್ವರೆಗೂ ಅಪ್ ಆ್ಯಂಡ್ ಡೌನ್ ಮಾಡಿಸ್ತಿದ್ದಾರೆ. ಈಗಿನ ಕಾಲದಲ್ಲಿ ಒಂದು ಮಗುನ ಸಾಕೋದೇ ಎಷ್ಟು ಕಷ್ಟಪಡ್ತಿರ್ತಾರೆ. ನಾನು ನೋಡಿದ್ದೀನಿ ತುಂಬ ಜನನ. ಪಾಪ ಅಕ್ಕ ಅವಳನ್ನ ಕರ್ಕೊಂಡು ಆ್ಯಕ್ಟಿಂಗ್ ಕ್ಲಾಸ್ಗೋಸ್ಕರ ಬ್ಯಾಂಗ್ಳೂರಿಂದ ಕೊಳ್ಳೇಗಾಲದವರೆಗೂ ಅಷ್ಟೊತ್ತಿನಲ್ಲಿ ಕೊಳ್ಳೇಗಾಲಕ್ಕೆ ರೀಚ್ ಆಗೋಷ್ಟೊತ್ತಿಗೆ 9:30 ಆಯಿತು ರಾತ್ರಿ. ಅಷ್ಟೊತ್ತಿನಲ್ಲೆಲ್ಲ ಅವ್ರು ಎಷ್ಟು ಕಷ್ಟಪಡ್ತಿದ್ದಾರೆ, ನಂಗೆ ತುಂಬ ಖುಷಿ ಆಯಿತು. ಅದಕ್ಕೆ ವಿಡಿಯೋ ಮಾಡಿಕೊಂಡೆ. ನಾವು ಮನೆಗೆ ಬರೋಷ್ಟೊತ್ತಿಗೆ 11 ಗಂಟೆ ಆಗಿತ್ತು. ಸೊ ಈ ವಿಡಿಯೋನ ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.